मनुजा उत्तिष्ठत जाग्रत, मनुजा उत्तिष्ठत जाग्रत, मनुजा उत्तिष्ठत जाग्रत. ಗುರಿಯನ್ನು ಸೇರುವವರೆಗೂ ನೀ ಅರೆಕ್ಷಣ ನಿಲ್ಲದೆ ಮುನ್ನಡೆಸಕನೇ ಉತ್ತಿಷ್ಠತ ಜಾಗ್ರತ, ಮನುಜ ಉತ್ತಿಷ್ಠತ ಜಾಗ್ರತ, ಮನುಜ ಉತ್ತಿಷ್ಠತ ಜಾಗ್ರತ. ನಿನ್ನಯ ಗುರಿಯು ಆತ್ಮದರ್ಶನ, ನಿನ್ನೊಳಗೆಯೇ ಇದೆ ಆರತುನ. ನಿನ್ನಯ ಗುರಿಯು ಆತ್ಮದರ್ಶನ, ನಿನ್ನೊಳಗೆಯೇ ಇದೆ ಆರತುನ. ಬನ್ನ ಪಡುತ್ತ ಈ ಕ್ಷುದ್ರ ಜೀವನದಿ, ಬನ್ನ ಪಡುತ್ತ ಈ ಕ್ಷುದ್ರ ಜೀವನದಿ, ಇನ್ನು ತೊಳಲದಿರು ಮುನ್ನಡೆಸಕನೇ ಉತ್ತಿಷ್ಠತ ಜಾಗ್ರತ, ಮನುಜ ಉತ್ತಿಷ್ಠತ ಜಾಗ್ರತ, ಮನುಜ ಉತ್ತಿಷ್ಠತ ಜಾಗ್ರತ. ಮಮತೆಯ ಈ ದೇಹವೇ ನೀನೆಂದು ಭ್ರಮಿಸದಿರೈ ನೀ ಎಂದೆಂದು, ಮಮತೆಯ ಈ ದೇಹವೇ ನೀನೆಂದು ಭ್ರಮಿಸದಿರೈ ನೀ ಎಂದೆಂದು. ಅಮರ ಆತ್ಮನಿ ಅಮೃತ ಪುತ್ರನೇ, ಅಮರ ಆತ್ಮನಿ ಅಮೃತ ಪುತ್ರನೇ, ಅಮಲಾನಂದದಿ ಪರಿಪೂರ್ಣನು ನೀ ಉತ್ತಿಷ್ಠತ ಜಾಗ್ರತ, ಮನುಜ ಉತ್ತಿಷ್ಠತ ಜಾಗ್ರತ, ಮನುಜ ಉತ್ತಿಷ್ಠತ ಜಾಗ್ರತ. ಗುರಿಯನ್ನು ಸೇರುವವರೆಗೂ ನೀ ಅರೆಕ್ಷಣ ನಿಲ್ಲದೆ ಮುನ್ನಡೆಸಕನೇ ಉತ್ತಿಷ್ಠತ ಜಾಗ್ರತ, ಮನುಜ ಉತ್ತಿಷ್ಠತ ಜಾಗ್ರತ, ಮನುಜ ಉತ್ತಿಷ್ಠತ ಜಾಗ್ರತ. ಈಗ ಭಗವಾನ್ ಶ್ರೀರಾಮಕೃಷ್ಣರಿಗೆ ನಾವೆಲ್ಲರೂ ಈಗ ಪ್ರಾರ್ಥನೆ ಸಲ್ಲಿಸ್ತಾ ಹಾಗೆ ಅವರ ಒಂದು ನಾಮ ಜಪವನ್ನು ನಾವೆಲ್ಲ ಈಗ ಮಾಡೋಣ. ಶ್ರೀರಾಮಕೃಷ್ಣರ ನಾಮ ಜಪದಿಂದ ನಾವೆಲ್ಲ ಆ ಒಂದು ಮನಸ್ಸು ದೇಹ ಎಲ್ಲ ಪರಿಶುದ್ಧವಾಗತ್ತೆ. ಶ್ರದ್ಧೆಯಿಂದ ಶ್ರೀರಾಮಕೃಷ್ಣರ ನಾಮ ಜಪ ಮಾಡೋಣ. ಈಗ ಖುಷಿ ನಾಮ ಜಪ ಮಾಡಿರೋದನ್ನ ಶೇರ್ ಮಾಡ್ತೀನಿ. ಎಲ್ಲರೂ ಆ ಒಂದೊಂದು ನಾಮವನ್ನು ಹೇಳ್ತಾ ಹೋಗೋಣ. ಓಂ ನಮೋ ಭಗವತೆ ರಾಮಕೃಷ್ಣಾಯ, 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 ಓಂ ನಮೋ ಭಗವತೆ ರಾಮಕೃಷ್ಣಾಯ,
ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. 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 ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ಜಯ ರಾಮಕೃಷ್ಣ. ನನ್ನ ಹೆಸರು ಸಾನ್ವಿ ಆದಿತ್ಯ. ಇಂದು ನಾನು ಶ್ರೀ ಕನಕದಾಸರ ಜೀವನದಲ್ಲಿ ನಡೆದ ಒಂದು ಘಟನೆಯನ್ನು ಹೇಳುತ್ತಿದ್ದೇನೆ. ಒಂದು ಏಕಾದಶಿ ದಿವಸ ಶ್ರೀ ವ್ಯಾಸರಾಜರು ತಮ್ಮ ಶಿಷ್ಯರಿಗೆ ಪ್ರಸಾದ ರೀತಿಯಲ್ಲಿ ಬಾಳೆಹಣ್ಣನ್ನು ನೀಡಿದರು. ಬಾಳೆಹಣ್ಣನ್ನು ನೀಡುವಾಗ ಅವರು ಹೇಳುತ್ತಾರೆ, ಯಾರು ನೋಡದೆ ಇರುವ ಜಾಗದಲ್ಲಿ ಹೋಗಿ ಬಚ್ಚಿಟ್ಟುಕೊಂಡು ತಿನ್ನಬೇಕು ಎಂದು ಹೇಳುತ್ತಾರೆ. ತಮ್ಮ ಶಿಷ್ಯರು ಸರಿ ಎಂದು ಹೇಳಿ ಓಡಿ ಹೋಗಿ ವಿಧ ವಿಧವಾದ ಜಾಗಗಳಲ್ಲಿ ಬಚ್ಚಿಟ್ಟುಕೊಂಡು ತಿನ್ನುತ್ತಾರೆ. ಆದರೆ ಒಬ್ಬ ಶಿಷ್ಯ ಬಾಳೆಹಣ್ಣನ್ನು ಸ್ವೀಕರಿಸದೆ ಹಿಂತಿರುಗಿ ಬರುತ್ತಾನೆ. ಇದನ್ನು ಕಂಡು ಶ್ರೀ ವ್ಯಾಸರಾಜರು ಅವನನ್ನು, ಏತಕ್ಕಪ್ಪ ನೀನು ಬಾಳೆಹಣ್ಣನ್ನು ಸ್ವೀಕರಿಸಲಿಲ್ಲ ಎಂದು ಕೇಳುತ್ತಾರೆ. ಇದಕ್ಕೆ ಆ ಶಿಷ್ಯ ಹೇಳುತ್ತಾನೆ, ಈ ಭೂಮಿಯಲ್ಲಿ ದೇವರು ನೋಡದೆ ಇರುವಂತ ಜಾಗ ಯಾವುದೂ ಇಲ್ಲ, ಹೀಗಾಗಿ ನಾನು ಬಾಳೆಹಣ್ಣನ್ನು ತಿನ್ನಲಿಲ್ಲ ಎಂದು ಹೇಳುತ್ತಾನೆ. ಇದನ್ನು ಕೇಳಿ ಶ್ರೀ ವ್ಯಾಸರಾಜರಿಗೆ ತುಂಬಾ ಸಂತೋಷವಾಯಿತು. ಅವನನ್ನು ಮೆಚ್ಚುತ್ತಾರೆ.
ಹಾಗೂ ಇದೇ ನನಗೆ ಬೇಕಾಗಿದ್ದ ಉತ್ತರ ಎಂದು ಹೇಳುತ್ತಾರೆ. ಆ ಶಿಷ್ಯನೇ ಶ್ರೀ ಕನಕದಾಸ. ಈ ಕಥೆಯಿಂದ ನಾವು ದೇವರು ಎಲ್ಲಾ ಕಡೆ ನಮ್ಮನ್ನು ನೋಡುತ್ತಾನೆ ಇರ್ತಾರೆ ಎಂದು ತಿಳ್ಕೊಳ್ಬಹುದು. ಧನ್ಯವಾದಗಳು. ಜಯರಾಮ್ ಕೃಷ್ಣ. ಮ್ಯೂಟ್ ಮಾಡ್ಕೊಂಡ್ಬಿಟ್ಟಿದ್ಯಲ್ವಾ? ಓಕೆ ಸಾನ್ವಿ, ನೀನು ಹೇಳಿದ ಕತೆ ಒಂದು ಸುಂದರವಾಗಿ ಚೊಕ್ಕಟವಾಗಿ ಒಂದು ಚಿಕ್ಕದಾಗಿ ಕನಕದಾಸರ ಜೀವನದ ಕಥೆನ ಹೇಳಿದೆ. ಅದನ್ನು ಇನ್ನೂ ಎಕ್ಸ್ಪ್ಯಾಂಡ್ ಮಾಡಿ ಹೇಳ್ಬೋದಾಗಿತ್ತು. ಹೇಗೆ ಅಂದ್ರೆ, ಅಲ್ಲಿ ಅವರು ಒಬ್ಬೊಬ್ಬ ಶಿಷ್ಯ ಹೇಗೆ ತಿಂದು ಬರ್ತಾನೆ, ಅವನು ಹೇಗೆ ನಾವು ಒಬ್ಬೊಬ್ರು ಯೋಚನೆ ಮಾಡ್ತೀವಿ ಅನ್ನೋದಕ್ಕೆ ಒಬ್ಬನ್ ಬಂದು ಹೇಳ್ತಾನೆ. ಅವನೇನ್ ಮಾಡಿರ್ತಾನೆ, ಒಂದು ಮುಸ್ಕ್ ಹಾಕೊಂಡ್ಬಿಟ್ಟು ಬಂದು ಹೇಳ್ತಾನೆ ಗುರುಗಳೇ, ನಾನು ಒಂದು ಮುಸ್ಕ್ ಹಾಕೊಂಡ್ಬಿಟ್ಟು ಆ ಕಂಬಳಿನ ಒಳಗಡೆ ಗಬ 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 ಅಂತ ತಿನ್ಬಿಟ್ಟೆ, ಯಾರೂ ನೋಡ್ಲಿಲ್ಲ ಅಂತ ಹೇಳ್ತಾನೆ. ಇನ್ನೊಬ್ಬ, ಗುರುಗಳೇ ನಾನೇನ್ ಮಾಡಿದೆ ಗೊತ್ತಾ, ನದಿ ಒಳಗೆ ಹೋಗ್ಬಿಟ್ಟು ಮುಳುಗ್ಬಿಟ್ಟು ಒಳಗಡೆ ತಿನ್ಬಿಟ್ಟು ಆಮೇಲೆ ಎದ್ಬಿಟ್ಟೆ, ಯಾರು ನೋಡ್ಲಿಲ್ಲ ಅಂತ. ಇನ್ನೊಬ್ಬ ಹೇಳ್ತಾನೆ, ಗುರುಗಳೇ ನಾನು ತಿನ್ನಬಾರ್ದ ಸ್ಥಳಗಳಲ್ಲಿ, ಅಂದ್ರೆ ಇನ್ನೆಲ್ಲಿರ್ಬೋದು ಯೋಚನೆ ಮಾಡಿ, ಒಬ್ನೊಬ್ಬ ಟಾಯ್ಲೆಟ್ ಅಲ್ಲಿ ಹೋಗ್ಬಿಟ್ಟು ತಿನ್ಬಿಟ್ಟಿರ್ತಾನೆ, ಯಾಕೆ ಅಂದ್ರೆ ಅಲ್ಲಿ ಯಾರು ನೋಡಿಲ್ಲ ಗುರುಗಳೇ ಅಂತಾನೆ. ಗುರುಗಳು ಕೇಳ್ಕೊಂತಾರೆ ಇದನ್ನೆಲ್ಲಾನು. ಆಮೇಲೆ ನೋಡಿದ್ರೆ ಕನಕ ಹಾಗೆ ಇಟ್ಕೊಂಡಿರ್ತಾನೆ. ಅವಾಗ ಕನಕದಾಸನ್ ಕೇಳ್ತಾನೆ, ನೀನ್ ಯಾಕಪ್ಪ ತಿನ್ಲಿಲ್ಲ ಅಂತ. ಆಗ ಅವನ್ ಕನಕ ಹೇಳ್ತಾನೆ, ಗುರುಗಳೇ ನಾನು ಈ ಪ್ರಪಂಚದಲ್ಲಿ ಇರೋರ್ನೆಲ್ಲಾನು ತಪ್ಪಿಸ್ಕೊಂಡು ತಿನ್ಬೋದು, ಆದ್ರೆ ಎಲ್ಲ ಸರ್ವಂತರ್ಯಾಮಿಯಾದಂತ ಆ ಭಗವಂತನನ್ನ ನಾನು ಅವನಿಗೆ ಗೊತ್ತಿಲ್ಲದೆ ತಿನ್ನಕ್ ನನ್ನಿಂದ ಸಾಧ್ಯನೇ ಇಲ್ಲ ಅಂತ. ಇಲ್ಲಿ ವ್ಯಾಸರಾಯರು, ಇಲ್ಲಿ ಕನಕದಾಸರು ನಾವು ಈ ಒಂದು ಅಂಶನ ಇರುವಂತ ಈ ಕಥೆನ ನೀನು ತುಂಬಾ ಚೆನ್ನಾಗಿ ಹೇಳಿದೆ, ಒಳ್ಳೆ ಇನ್ಸಿಡೆಂಟ್ನೇ ತಗೊಂಡೆ. ಸೊ ಸಾನ್ವಿಗೆ ನಮ್ಮ ಮಕ್ಕಳ ಸಂಘದ ಪರವಾಗಿ ಎಲ್ಲರ ಪರವಾಗಿ ಒಂದು ಧನ್ಯವಾದಗಳನ್ನ ತಿಳಿಸೋಣ. ನೆಕ್ಸ್ಟ್ ವಿಷಯ ತಗೊಂತು ಅಂದ್ರೆ ನಮ್ಮ ವಾಲಂಟ್ರಿ ಕೆಲಸ. ಇವತ್ತು ನಮ್ಮ ಅನಿರುದ್ಧ್ ನಾಗರಾಜ್ ಅವನು ಗೊಟ್ಟಿಗೆರೆಯಿಂದ ಅಲ್ಲಿಂದ ಬಂದಿದ್ದಾನೆ. ಅಲ್ಲಿಂದ ಇಲ್ಲಿಗೆ ಬಂದು ಸುಂದರವಾದಂತ ಅಲಂಕಾರದ ಹೂಗಳು, ಎಷ್ಟು ಸುಂದರವಾಗಿದೆ ನೋಡಿ ಹೂಗಳು, ಅಲಂಕಾರ ಮಾಡಿ ಇವತ್ತಿನೆಲ್ಲ ಈ ಒಂದು ವಾಲಂಟ್ರಿ ಕೆಲಸ ಮಾಡಿದ್ದಾನೆ. ಇನ್ನು ಮುಂದೆ ಬರ್ತಾ ಬರ್ತಾ ಈ ವಾಲಂಟ್ರಿ ಕೆಲಸ ನಾನು ಮಾಡಿಸ್ತಾ ಇದ್ದೀನಲ್ಲ, ಇದು ನಿಮಗೆ ಬಂದು ನೆಕ್ಸ್ಟ್ ಏನಾಗ್ಬೇಕಪ್ಪ, ಎಲ್ಲಿಗೆ ಬರ್ಬೇಕು ನೀವು ಅಂದ್ರೆ, ಈ ಸಂಡೇ ಕ್ಲಾಸ್ನ ಪ್ರತಿ ವಾರ ನೀವು ನಡ್ಸೋಂಗಾಗ್ಬೇಕು. ನಾನು ಇಲ್ಲಿ ಸುಮ್ಮನೆ ಇರಬೇಕು, ನಾನು ಇವಾಗ ಹೇಗೆ ನಡ್ಸ್ಕೊಡ್ತೀನೋ ಹಾಗೆ ಒಬ್ಬೊಬ್ರು ಬಂದಿಲ್ಲಿ ಸಂಡೇ ಕ್ಲಾಸ್ ನಡೆಸೋದು, ಈ ರೀತಿ ಆಗ್ಬೇಕು. ಇದಾದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಪ್ರತಿ ವಾರ ಒಬ್ಬರು ಬಂದು ನಾನೇನ್ ಪ್ರೊಸೀಜರ್ ಮಾಡಿರ್ತೀನಿ ನೋಡ್ಕೊಂಡಿರ್ತೀರಲ್ಲ ನೀವೆಲ್ಲಾನು, ಯಾವ ರೀತಿ ನೀವು ನೋಡ್ಕೊಂಡಿರ್ತೀರಾ ಅಂದ್ರೆ, ಇಲ್ಲಿ ಬಂದು ನಾನು ಜೊತೆಗಿರ್ಬೇಕಷ್ಟೇ, ಮಿಕ್ಕಿದ್ದೆಲ್ಲ ನೀವು ಮಾಡ್ಕೊಂಡು ಹೋಗುವಂಗೆ ಮುಂದಿನ ದಿನಗಳಲ್ಲಿ ಇನ್ನು ಬರ್ತಾ ಬರ್ತಾ ಈ ಸಂಡೇ ಕ್ಲಾಸ್ನ ನೀವು ಇಲ್ಲಿ ಕೂತ್ಕೊಂಡು ನಡೆಸೋವಂಗೆ ಆಗ್ಬೇಕು, ಪ್ರತಿಯೊಬ್ರು ಆಗ್ಬೇಕು. ಈ ರೀತಿ ನೀವು ಶ್ರದ್ಧೆಯಿಂದ, ಅದಕ್ಕೆ ನೀವು ಪ್ರತಿಯೊಂದು ಸಂಡೇ ಕ್ಲಾಸು ಹೇಗ್ ನಡೀತಿರುತ್ತೆ, ಹೇಗ್ ಮಾಡ್ತಿರ್ತಾರೆ ಅಂತ ಗಮನ ಇಟ್ಟು ನೀವು ಮಾಡಬೇಕು. ಆವಾಗ ಸಂಡೇ ಕ್ಲಾಸ್ ಅಟೆಂಡ್ ಮಾಡಿದಾಗ ನಿಮ್ಗೆ ಇನ್ನು ಮುಂದಿನ ದಿನಗಳಲ್ಲಿ ಈ ಧ್ಯಾನ ಮಾಡಿಸೋದು, ಪ್ರಾಣಾಯಾಮ ಮಾಡಿಸೋದು, ಆಮೇಲೆ ಈ ತರ ಅನೌನ್ಸ್ಮೆಂಟ್ಗಳು ಮಾಡೋದು, ಈ ತರ ಒಬ್ಬರನ್ನ ಕರೆಯೋದು, ಇದೆಲ್ಲ ನಾನು ಏನ್ ಮಾಡ್ತಿದ್ದೀನೋ ಇದಿಷ್ಟು ಕೆಲಸ ನೀವು ಫಂಕ್ಷನ್ಗಳಲ್ಲಿ ಮಾತ್ರ ಇವಾಗ ಮಾಡ್ತೀರಾ. ನಾನೆಲ್ಲ ಹೇಳ್ಕೊಟ್ಟಿರ್ತೀನಿ. ಮೊನ್ನೆ ಫಂಕ್ಷನ್ ಏನಕ ಹೋದ ವಾರ ಅದ್ಭುತವಾಗಿತ್ತು, ತುಂಬಾ ಚೆನ್ನಾಗಿತ್ತು. ಎಲ್ಲ ನಾನು ಯೂಟ್ಯೂಬ್ ಚಾನಲ್ ನಲ್ಲಿ ಪ್ರೋಗ್ರಾಮ್ ಹಾಕಿದ್ರಿ, ಕೆಲವೆಲ್ಲ ಮಿಸ್ ಆಗಿದ್ರೆ ಅವತ್ತು ಸರಿಯಾಗಿ ನೋಡಕ್ಕಾಗ್ಲಿಲ್ಲ, ಡಿಸ್ಟರ್ಬ್ ಆಯ್ತು ಅಂತಿಲ್ಲ, ಯೂಟ್ಯೂಬ್ ಚಾನಲ್ ನಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಯಾವ ರೀತಿ, ಅದರಲ್ಲೂ ಎಸ್ಪೆಷಲಿ ಆಕಾಶದು ಮತ್ತು ಸ್ವಾಮೀಜಿದು ಎರಡೂ ಸ್ಪೀಚ್ ನ ಯಾರು ಮಿಸ್ ಮಾಡ್ಕೋಬೇಡಿ. ಆಮೇಲೆ ಭಜನ್ಸ್ ತುಂಬಾ ಚೆನ್ನಾಗಿ ನಮ್ಮ ಅಧ್ಯಯನ ಕೇಂದ್ರದ ದೊಡ್ಡ ಮಕ್ಕಳು ಅವರೆಲ್ಲ ಕೂತ್ಕೊಂಡು ಮತ್ತೆ ಎಲ್ಲರೂ ಒಟ್ಟಿಗೆ ಸೇರಿ ಭಜನೆ ಮಾಡಿದ್ವಿ. ಹೋದ ವಾರದ ಕಾರ್ಯಕ್ರಮ ಮಾತ್ರ ತುಂಬಾ ಸುಂದರವಾಗಿ ಸ್ವಾಮೀಜಿದು ಜನ್ಮದಿನೋತ್ಸವ ನಾವು ಆಚರಿಸಿದ್ವಿ. ಸ್ವಾಮಿ ಈಶ ಪ್ರೇಮಾನಂದರು ಕೂಡ ತುಂಬಾ ಮೆಚ್ಚುಗೆ ವ್ಯಕ್ತಪಡಿಸ್ಬಿಟ್ಟು ಹೋದ್ರು. ತುಂಬಾ ಚೆನ್ನಾಗಿ ನಡೀತು ಈ ಪ್ರೋಗ್ರಾಮ್ ಅಂತ. ಪ್ರತಿಯೊಬ್ರು ಸುಮಾರು ಒಂದು 75ರಿಂದ 80 ಜನ ಅವತ್ತೆಲ್ಲ ಸೇರ್ಬಿಟ್ಟಿದ್ರು ಇಲ್ಲಿ. ಆ ಒಂದು ಚಿಕ್ಕ ಜಾಗದಲ್ಲಿ, ಜಾಗ ಸಾಕಾಗಿಲ್ಲ ಅಂದ್ರೂ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಎಲ್ಲರೂ ಆ ಪ್ರೋಗ್ರಾಮ್ನ ಅಟೆಂಡ್ ಮಾಡಿದ್ದೀರಾ. ಸೊ ಅದೊಂದು ಸಕ್ಸಸ್ಸು ನಿಮ್ಗೆ ಎಲ್ಲ ಸೇರುತ್ತೆ. ಎಲ್ಲ ಮಕ್ಕಳು ಆಂಕರಿಂಗ್ ಇಂದ ಹಿಡಿದು ಏನೇನ್ ನಿಮ್ಗೆ ಕೆಲಸ ಕೊಟ್ಟಿದ್ದು ಅದೆಲ್ಲ ಅಚ್ಚುಕಟ್ಟಾಗಿ ಪ್ರತಿಯೊಬ್ರು ತುಂಬಾ ಚೆನ್ನಾಗಿ ಮಾಡಿದ್ರಿ. ಸಣ್ಣ ಪುಟ್ಟದ್ದು ಅಲ್ಲಿ ಇಲ್ಲಿ ಕನ್ಫ್ಯೂಷನ್ಸ್ ಇದ್ರು ಅದ್ಯಾವುದು ಗೊತ್ತಾಗದೇ ಇರೋಂಗೆ ನೀವೆಲ್ಲರೂ ಕಳೆದ ವಾರ, ಅದಕ್ಕೆ ಮತ್ತೊಮ್ಮೆ ನಿಮಗೆ ನಿಮ್ಮಿಂದೆ ನಿಂತು ಇದೆಲ್ಲ ಒಂದು ಪ್ರೋಗ್ರಾಮ್ ಯಶಸ್ವಿ ಆಗೋದಕ್ಕೆ ಕಾರಣ ಎಲ್ಲ ಪೋಷಕರಿಗೂ, ಎಲ್ಲಾ ಪೇರೆಂಟ್ಸ್ಗೂ ಕೂಡ ನಾನು ಎಲ್ಲರ ಪರವಾಗಿ, ನಮ್ಮ ಮಕ್ಕಳ ಸಂಘದ ಪರವಾಗಿ ಒಂದು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಭರತ್. ಸ್ವಾಮೀಜಿ ಇನ್ನಿಲ್ಲವಾದರೆಂಬ ಸುದ್ದಿ ತುರ್ಯಾನಂದರಿಗೆ ಯಾವಾಗ ಗೊತ್ತಾಯಿತು? 1902 ಜುಲೈ 4
ಮೂರ್ಖರೆಂದು ಸ್ವಾಮೀಜಿ ಇನ್ನೆಲ್ಲವಾದರೆಂಬ ಸುದ್ದಿ ಅವರಿಗೆ ಗೊತ್ತಾಯಿತು. ಸರಿ. ಇದು ಎರಡನೇ ಕ್ವಶನ್. ನೆಕ್ಸ್ಟ್ ಅನಿರುದ್ಧ್. ಪ್ರಿಯಾನಂದರು ಬೇಲೂರು ಮಠದಲ್ಲಿ ಎಷ್ಟು ತಿಂಗಳು ಕಾಲ ಇದ್ದರು? ಯಾಕಪ್ಪ ಅನ್ಮ್ಯೂಟ್ ಆಗ್ತಿಲ್ವಾ? ನಿಂದು ಪಾಪ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅಲ್ವಾ ನಿಂದು ಪ್ರತಿ ವಾರ? ನೋಡು, ಟ್ರೈ ಮಾಡು. ನಿಂದು ಯಾವುದೋ ಒಂದು ಡೈರೆಕ್ಷನ್ ಅಲ್ಲಿ ಸರಿಯಾಗಿ ಕೂತ್ಕೋಬೇಕು ಅನ್ಸತ್ ಪಾಪ ನೀನು, ನೆಟ್ ಸರಿಯಾಗಿ ಸಿಗುವಂತ ಕಡೆ. ವಿಡಿಯೋ ಆಫ್ ಮಾಡ್ಬಿಟ್ಟು ಟ್ರೈ ಮಾಡು. ಸಿಗ್ತಿಲ್ಲಲ್ಲ. ಹಾಗಾದ್ರೆ ಇದನ್ನ ನೆಕ್ಸ್ಟ್ ಇದಕ್ಕೇನೆ ಸುಮುಖ್ ಕ್ಯಾನ್ಸರ್ ಮಾಡು. ಜಯರಾಮ್ ಕೃಷ್ಣ ಸರ್, ಫಸ್ಟ್ ಕ್ವೆಶ್ಚನ್. ಮೇಡಮ್, ಎರಡನೇ ಕ್ವಶನ್. ತುರಿಯಾನಂದರು ಬೇಲೂರು ಮಠದಲ್ಲಿ ಎಷ್ಟು ತಿಂಗಳು ಕಾಲ ಇದ್ದರು? ತುರಿಯಾನಂದರು ಬೇಲೂರು ಮಠದಲ್ಲಿ ಸುಮಾರು 3 ತಿಂಗಳುಗಳ ಕಾಲ ಇದ್ದರು. ಸರಿಯಾಗಿ. ನೆಕ್ಸ್ಟ್ ಲೋಚನ್. ಯಾರಾದರೂ ಹೊಗಳಿದರೆ ತುರಿಯಾನಂದರು ಏನನ್ನುತ್ತಿದ್ದರು? ಯಾರಾದರೂ ಹೊಗಳಿದರೆ ಶ್ರೀ ತುರಿಯಾನಂದರು, ಶ್ರೀರಾಮಕೃಷ್ಣರು ತಮ್ಮ ಕೆಲಸವನ್ನು ತಾವು ಮಾಡುತ್ತಾರೆ, ನಾವು ಕೇವಲ ಅವರ ಕೈಯಲ್ಲಿರುವ ಉಪಕರಣಗಳು ಅಷ್ಟೇ ಎಂದು ಬಿಡುತ್ತಿದ್ದರು. ಸರಿಯಾಗಿದೆ. ನೆಕ್ಸ್ಟ್ ಶ್ರೀಯನ್. ತುರಿಯಾನಂದರು ಇಡಾ ಅನ್ಸೇಳ್ಳಿಗೆ ಏನೆಂದು ಪತ್ರ ಬರೆದರು? ತುರಿಯಾನಂದರು ಇಡ ಆಂಚಳ್ಳಿಗೆ ಹೀಗೆಂದು ಪತ್ರ ಬರೆದರು: ಬಿದ್ದ ಪೆಟ್ಟು ತೀವ್ರ ಸ್ವರೂಪದ್ದು. ನಾನಿನ್ನು ಅದರ ಆಘಾತದಿಂದ ಚೇತರಿಸಿಕೊಂಡಿಲ್ಲ. ಒಂದು ಸಮಾಧಾನದ ಸಂಗತಿ ಎಂದರೆ ಸ್ವಾಮೀಜಿ ತಮಗೆ ಅಷ್ಟೊಂದು ಅಗತ್ಯವಾಗಿದ್ದ ವಿಶ್ರಾಂತಿಯನ್ನು ಪಡೆದರೆಂಬುದು. ಅವರು ಏನನ್ನು ಮಾಡುವರೋ ಅದನ್ನು ಅರ್ಥಕೊಂಡು ಲೋಕವು ಯುಗಗಳವರೆಗೆ ಅದರಿಂದ ಲಾಭ ಪಡೆಯಲಿ. ಅವರದ್ದು ಸಾಮಾನ್ಯ ಸಾವಲ್ಲ. ಸಮಾಧಿಯಲ್ಲಿ ಅವರು ದೇಹತ್ಯಾಗ ಮಾಡುವರು. ಪ್ರಜ್ಞೆ ಇರುವಂತೆಯೇ ಹೊರಟು ಹೋದರು. ನಮಗೆ ಅದು ತುಂಬಾ ದೊಡ್ಡ ನಷ್ಟ ನಿಜ. ಆದರೆ ನಾವು ತಾಯಿಯ ಇಚ್ಛೆಯಂತೆ ಗೌರವಿಸಲು ಕಲಿಯಬೇಕು. ನೆಕ್ಸ್ಟ್ ಅನಿರುದ್ಧ್ ಆನ್ಸರ್ ಮಾಡ್ತೀನಿ ಅಂದೇನೆ. ಕ್ವಶನ್ ಕೇಳಿ ಸರ್. ಅನಿರುದ್ಧ್. ಸ್ವಾಮಿ ಬ್ರಹ್ಮಾನಂದರು ಯಾರನ್ನು ತುರಿಯಾನಂದರ ಸೇವೆಗೆ ಕಳುಹಿಸಿಕೊಟ್ಟರು? ಸ್ವಾಮಿ ಬ್ರಹ್ಮಾನಂದರು ಬ್ರಹ್ಮಚಾರಿ ಕೃಷ್ಣಲಾಲ್ನನ್ನು ತುರಿಯಾನಂದರ ಸೇವೆಗಾಗಿ ಕಳುಹಿಸಿಕೊಟ್ಟರು. ಸರಿಯಾಗಿದೆ. ನೆಕ್ಸ್ಟ್ ಗೌತಮ್. ವೃಂದಾವನದಲ್ಲಿ ತುರಿಯಾನಂದರು ಯಾವ ತರಗತಿಗಳನ್ನು ತೆಗೆದುಕೊಳ್ಳುತ್ತಿದ್ದರು? ವೃಂದಾವನದಲ್ಲಿ ತುರಿಯಾನಂದರು ತೆಗೆದುಕೊಳ್ಳುತ್ತಿದ್ದ ತರಬೇತಿಗಳು ಭಗವದ್ಗೀತೆಯ ತರಬೇತಿಗಳಾಗುತ್ತಿದ್ದವು. ಸರಿ ಇದೆ. ನೆಕ್ಸ್ಟ್ ಉತ್ತಮ್. ಸರ್, ಅವರ ಹೆಸರು ಹೇಳಿ ಸರ್ ಇನ್ನೊಂದ್ಸಲಿ. ಇವಾಗ ಆನ್ಸರ್ ಮಾಡುದು. ಗೌತಮ್. ಈಗ ಉತ್ತಮ್. ಹಾ ಸರ್. ವೈಷ್ಣವ ಸನ್ಯಾಸಿಗಳು
ತುರ್ಯಾನಂದರ ಪ್ರಶ್ನೆಗೆ ಏನೆಂದು ಉತ್ತರಿಸಿದರು? ಸ್ವಾಮಿ, ನಿಮ್ಮಿಂದ ಈ ಮಾತನ್ನು ನಾವು ನಿರೀಕ್ಷಿಸಿರಲಿಲ್ಲ. ಅಷ್ಟು ದೊಡ್ಡ ಸನ್ಯಾಸಿಗಳಾದ ನೀವು ಸಾಧು ಸಂಘವನ್ನು ಬಿಟ್ಟು ಬಿಡುವಂತೆ ನಮಗೆ ಹೇಗೆ ತಾನೇ ಹೇಳುವಿರಿ? ನಾವೇನೋ ಜಗಳವಾಡುತ್ತಿದ್ದೇವೆ. ಆದರೆ ಸನ್ಯಾಸಿ ಇನ್ನೊಬ್ಬ ಸನ್ಯಾಸಿಯ ಸಂಘವನ್ನು ತ್ಯಜಿಸಿದರೆ ಅವನು ಇನ್ನು ಯಾರ ಜೊತೆ ವಾಸಿಸಬೇಕು ಎಂದರು. ನೆಕ್ಸ್ಟ್ ಜ್ಞಾನಶ್ರೀ. ತುರ್ಯಾನಂದರ ಮೇಲೆ ತೀವ್ರ ಪರಿಣಾಮ ಬೀರಿದ ಭಾಗವತದ ವ್ಯಾಖ್ಯಾನ ಯಾವುದು? ನನ್ನಲ್ಲಿರುವ ದೇವರೇ ಇನ್ನೊಬ್ಬನಲ್ಲಿಯೂ ಇರುವುದರಿಂದ ಇತರ ತಪ್ಪನ್ನು ಎತ್ತಿ ಆಡುವುದು ಸರಿಯಲ್ಲ ಎಂಬ ಅದರ ವಾಕ್ಯವನ್ನು ಓದಿದರು. ಇದು ತುರ್ಯಾನಂದರ ಮೇಲೆ ತೀವ್ರ ಪರಿಣಾಮ ಮಾಡಿತು. ಅಲ್ಲಿಂದ ಮುಂದೆ ಜನರನ್ನು ತಿದ್ದುವಾಗ ತುಂಬಾ ಮೃದುವಾಗಿರುತ್ತಿದ್ದರು. ನವನಿ. ತುರ್ಯಾನಂದರ ಆರೋಗ್ಯ ಹದಗೆಟ್ಟಾಗ ಅವರು ಎಲ್ಲಿ ವಾಸವಾಗಿದ್ದರು? ತುರ್ಯಾನಂದರ ಆರೋಗ್ಯ ಹದಗೆಟ್ಟಾಗ ಅವರು ಹಿಮಾಲಯದಲ್ಲಿನ ಮಾಯಾವತಿಯ ಅದ್ವೈತ ಆಶ್ರಮದಲ್ಲಿ ವಾಸವಾಗಿದ್ದರು. ನೆಕ್ಸ್ಟ್ ದಿಗಂತ್. ಉತ್ತರ ಕಾಶಿಯಲ್ಲಿ ಇರುವ ಬಡ ಸಾಧುಗಳನ್ನು ಯಾರು ನೋಡಿಕೊಳ್ಳುತ್ತಿದ್ದರು? ದೇವಗಿರಿ ಎಂಬ ಖ್ಯಾತ ಸನ್ಯಾಸಿಯೊಬ್ಬರು ಉತ್ತರ ಕಾಶಿಯಲ್ಲಿರುವ ಬಡ ಸಾಧುಗಳನ್ನು ನೋಡಿಕೊಳ್ಳುತ್ತಿದ್ದರು. ಸರಿಯಾಗಿದೆ. ನೆಕ್ಸ್ಟ್ ಶ್ರೀಯನ್. ತುರ್ಯಾನಂದರಿಗೆ ಮಾಂಡೂಕ್ಯಕಾರಿಕೆಯ ಯಾವ ಶ್ಲೋಕ ಕಂಡರೆ ಬಹಳ ಇಷ್ಟ? ಸರ್, ಇದು ಎಷ್ಟನೇ ಕ್ವಶನ್? 11ನೇದು. ನ ನಿರುದ್ಧೋನ ಚೋತ್ತಪ್ತಿರ್ನ ಬದ್ಧೋ ನ ಸಾಧಕ ನ ಮುಮುಕ್ಷುರ್ನ ವೈಮುಕ್ತ ಇತ್ಯೇಷ ಪರಮಾರ್ಥತ. ಪ್ರಳಯವೂ ಇಲ್ಲ, ಉತ್ಪತ್ತಿಯೂ ಇಲ್ಲ, ಬದ್ಧನೂ ಇಲ್ಲ, ಸಾಧಕನೂ ಇಲ್ಲ, ಮುಮುಕ್ಷವೂ ಇಲ್ಲ, ಮುಕ್ತಿಯನ್ನು ಇಲ್ಲ, ಮುಕ್ತನೂ ಇಲ್ಲ. ಹೀಗೆ ಇದು ಪರಮಾತ್ಮ ಸತ್ಯ ಎಂಬ ಶ್ಲೋಕವನ್ನು ಕಂಡರೆ ಬಹಳ ಇಷ್ಟ. ಗೌತಮ್. ದೇವಗಿರಿಯು ತುರ್ಯಾನಂದರೊಂದಿಗಿನ ತಮ್ಮ ಒಡನಾಟವನ್ನು ಸ್ಮರಿಸಿ ಏನೆಂದು ಹೇಳುತ್ತಿದ್ದರು? ದೇವಗಿರಿ ಆ ನಂತರ ಹೇಳಿದನು, ಅವರನ್ನು ಹೇಗೆ ವರ್ಣಿಸಲಿ? ಅಂತಹ ತ್ಯಾಗಿಯನ್ನು, ಅಂತಹ ವೇದಾಂತಿಯನ್ನು ನಾವು ಕಾಣುವುದು ಅಪರೂಪ. ಜೀವನ್ಮುಕ್ತರಾದ ಅವರು ತುಂಬಾ ಗೌರವಾನ್ವಿತರಾಗಿದ್ದರು. ಸರಿಯಾಗಿದೆ. ಸ್ವಾಮಿ ತುರ್ಯಾನಂದರ ಕೇದಾರ ಯಾತ್ರೆಯ ಅನುಭವವನ್ನು ವಿವರಿಸಿ. ಹಿಮ ಪರ್ವತಕ್ಕೆ ಸಿಕ್ಕಿದ್ದ ಅವರು ಇನ್ನಿಬ್ಬರು ಸನ್ಯಾಸಿಗಳು ಅನೇಕ ದಿನಗಳು
ಆಹಾರವಿಲ್ಲದೆ ಇರಬೇಕಾಯಿತು. ಧ್ಯಾನದಲ್ಲಿ ಲೀನವಾಗಿ ದೇಹ ತ್ಯಾಗ ಮಾಡುವುದಕ್ಕೆ ಅವರೆಲ್ಲರೂ ಸಿದ್ಧರಾಗಿದ್ದರು. ಅವರೇ ದೇವರ ದಯದಿಂದ ಅವರಿಗೆ ಒಂದು ಜೀರ್ಣವಾದ ಕುಟಿ ಗೋಚರಿಸಿತು. ಅಲ್ಲಿ ಅವರು ರಾತ್ರಿಯನ್ನು ಕಳೆದರು. ಮಾರನೆಯ ದಿನ ಒಂದು ಹಳ್ಳಿಯನ್ನು ಸೇರಿದ ಅವರಿಗೆ ಆಹಾರ ದೊರೆಯಿತು. ಜ್ಞಾನಶ್ರೀ. ತುರ್ಯಾನಂದರು ಕುರುಕ್ಷೇತ್ರಕ್ಕೆ ಹೋಗಲು ಕಾರಣವೇನು? ಸಾವಿರದ 907ರಲ್ಲಿ ತುರ್ಯಾನಂದರು ಸೂರ್ಯಗ್ರಹಣವೊಂದಕ್ಕೆ ಸಂಬಂಧಪಟ್ಟಂತೆ ಕಂಬ ಮೇಳದಲ್ಲಿ ಭಾಗವಹಿಸಲು ಕುಂಭಮೇಳದಲ್ಲಿ ಭಾಗವಹಿಸಲು ದೆಹಲಿಯಲ್ಲಿ ಸುಮಾರು 80 ಮೈಲಿ ದೂರವಿರುವ ಕುರುಕ್ಷೇತ್ರಕ್ಕೆ ಹೋದರು. ಲೋಚನ್. ಗುರುದಾಸರು ಕುಂಭಮೇಳದ ರಾತ್ರಿಯನ್ನು ಸ್ಮರಿಸಿಕೊಂಡು ಏನೆಂದು ಬರೆದಿರುವರು? ಗುರುದಾಸ ನಂತರ ಈ ರಾತ್ರಿಯನ್ನು ಸ್ಮರಿಸಿಕೊಂಡು ಬರೆದಿರುವರು. ಸ್ವಾಮಿಗಳು, ನಾವು ಕುರುಕ್ಷೇತ್ರದಲ್ಲಿರುವೆವು. ಶ್ರೀ ಕೃಷ್ಣನು ಗೀತೆಯನ್ನು ಬೋಧಿಸಿದ್ದು ಇಲ್ಲಿಂದಲೇ ಎಂದು ನಡೆದು ಆ ನಂತರ ಜ್ಞಾಪಿಸಿಕೊಂಡು ಗೀತೆಯ 2ನೇ ಅಧ್ಯಾಯವನ್ನು ಹೇಳಲು ಆರಂಭಿಸಿದರು. ಸ್ವಾಮಿಗಳು ಭಾವುಕತೆಯಿಂದ ಗಟ್ಟಿಯಾದ ಧ್ವನಿಯಲ್ಲಿ ಹೇಳುವುದನ್ನು ಕೆಲವರು ಯಾತ್ರಿಕರು ಕೇಳಿದರು. ದಿಗಂತ್. ಗೀತಾ ಪಠಣವನ್ನು ಸ್ವಾಮಿಗಳು ಮುಗಿಸುತ್ತಿದ್ದ ಹಾಗೆ ಬಂದ ಮಹಾಶಯನೊಬ್ಬನು ಏನೆಂದು ಗರ್ಜಿಸಿದನು ಮತ್ತು ತುರ್ಯಾನಂದರನ್ನು ಯಾರೆಂದು ಭಾವಿಸಿದ್ದನು? ಗೀತಾ ಪಠಣವನ್ನು ಸ್ವಾಮಿಗಳು ಮುಗಿಸುತ್ತಿದ್ದ ಹಾಗೆ ಮಹಾಶಯನೊಬ್ಬನು ಬಂದು, ನನ್ನ ಕಟ್ಟಡದಲ್ಲಿ ನೀವೇನು ಮಾಡುತ್ತಿರುವಿರಿ ಎಂದು ಗರ್ಜಿಸಿದನು. ಅವರು ಅವನನ್ನು ಛದ್ಮವೇಷದ ಆಂಗ್ಲ ಗೂಢಚಾರನೆಂದು ಭಾವಿಸಿದ್ದರು. ಸರಿ. ನೆಕ್ಸ್ಟ್ ನವನಿ. ಸ್ವಾಮಿಗಳು ಯಾರೆಂದು ತಿಳಿದ ಬಳಿಕ ಕಟ್ಟಡದ ಮುಖ್ಯಸ್ಥನು ಸಮಾಧಾನದಿಂದ ಏನೆಂದು ಹೇಳಿದನು? ನೀವಿಬ್ಬರೂ ಇಂದು ನನ್ನ ಅತಿಥಿಗಳಾಗಿರಿ, ನಾನು ನಿಮಗೆ ಭೋಜನದ ವ್ಯವಸ್ಥೆ ಮಾಡುತ್ತೇನೆ ಎಂದು ಹೇಳಿ ಸೇವಕನನ್ನು ಕರೆದು ನಮ್ಮ ಕಂಬಳಿಗಳ ಕೆಳಗೆ ಹುಲ್ಲನ್ನು ಹಾಸುವಂತೆ ತಿಳಿಸಿದನು. ಅನಂತರ ವಿನೀತನಾಗಿ ನಮಸ್ಕರಿಸಿದ ಅವನು ಹೊರಟು ಹೋದನು. ನೆಕ್ಸ್ಟ್ ಅನಿರುದ್ಧ್. ಸ್ವಾಮೀಜಿ ಇನ್ನಿಲ್ಲವೆಂಬ ಸುದ್ದಿಯನ್ನು ತಿಳಿದು ಆಘಾತಕ್ಕೊಳಗಾದ ತುರ್ಯಾನಂದರು ತಮ್ಮ ಭವಿಷ್ಯದ ಕುರಿತು ಏನೆಂದು ತೀರ್ಮಾನಿಸಿದರು? ಸ್ವಾಮೀಜಿ ಇನ್ನಿಲ್ಲವಾದರೆಂಬ ಸುದ್ದಿಯನ್ನು ತಿಳಿದು ಆಘಾತಕ್ಕೊಳಗಾದ ತುರ್ಯಾನಂದರ ಭವಿಷ್ಯದ ಯೋಜನೆಯನ್ನೆಲ್ಲ ತಲೆ ಕೆಳಗು ಮಾಡಿತು. ತಾವು ಪಶ್ಚಿಮ ದೇಶಗಳಿಗೆ ಇನ್ನು ಹೋಗುವುದಿಲ್ಲವೆಂದು ತಮ್ಮ ಜೀವನದ ಉಳಿದ ಭಾಗವನ್ನೆಲ್ಲ ತಪಸ್ಸು ಧ್ಯಾನಗಳಲ್ಲಿ ಕಳೆಯುವೆನೆಂದು ಅವರು ತೀರ್ಮಾನಿಸಿದರು. ನೆಕ್ಸ್ಟ್ ಸುಮುಖ್. ದೇವಿಗಿರಿ ಋಷಿಕೇಶಕ್ಕೆ ಹೋಗುವ ಮುನ್ನ ತುರ್ಯಾನಂದರನ್ನು ಕುರಿತು ಏನೆಂದು ಹೇಳಿದರು? ಸರ್ ಇದನ್ನು ಹುಡುಕಿಲ್ಲ ಸರ್, ಲಾಸ್ಟ್ ನೋಡಿಲ್ಲ ನಾನು. ಹಾಗಿದ್ರೆ ಇದನ್ನ ಉತ್ತಮ್. ಸ್ವಾಮಿ, ನೀವು ಇದೇ ಪ್ರಥಮ ಬಾರಿಗೆ ಚಳಿಗಾಲವನ್ನು ಇಲ್ಲಿ ಕಳೆಯಲು ಹೊರಟಿರುವಿರಿ. ಇಲ್ಲಿ ಅದೆಷ್ಟು ಚಳಿಯಾಗುವುದು, ಎಂತಹ ಕಷ್ಟಗಳನ್ನು ಎದುರಿಸಬೇಕಾಗುವುದು ಎಂಬುದು ನಿಮಗೆ ಗೊತ್ತಿಲ್ಲ. ಚಳಿಯ ದಿನಗಳಲ್ಲಿ ಭಿಕ್ಷಾಟನೆಗೆ ಹೋಗುವುದು ಅಸಾಧ್ಯ.
ಅಂತಹ ದಿನಗಳಿಗಾಗಿ ಆಹಾರದ ಸಂಗ್ರಹವಿಟ್ಟುಕೊಳ್ಳುವುದು ತೀರಾ ಅವಶ್ಯಕ. ದಯವಿಟ್ಟು ಏನನ್ನಾದರೂ ಸ್ವೀಕರಿಸಿ ಎಂದರು. ಸರಿಯಾಗಿದೆ. ಲಾಸ್ಟ್ ಕ್ವಶನ್ ಅಲ್ಲ ಸರ್? ಹೌದು ಸರ್. ಇದು ಶ್ರೇಯನ್ಗೆ. ಉತ್ತರ ಕಾಶಿಯಲ್ಲಿ ತುರ್ಯಾನಂದರ ದಿನಚರಿ ಹೇಗಿತ್ತು? ಸ್ವಾಮಿಗಳು ಬೆಳಗಿನ ಜಾವ 3 ಗಂಟೆಗೆ ಎದ್ದು ನಿತ್ಯ ಕರ್ಮವನ್ನು ತೀರಿಸುವರು. ಅನಂತರ ಮಧ್ಯಾಹ್ನವಾಗುವವರೆಗೆ ಧ್ಯಾನದಲ್ಲಿ ಲೀನವಾಗಿರುವರು. ಅನಂತರ ಸ್ನಾನ ಮಾಡಿ ಸ್ವಲ್ಪ ಅಕ್ಕಿಯನ್ನು ಹಾಲಿನಲ್ಲಿ ಬೇಯಿಸಿ ತೆಗೆದುಕೊಂಡರೆ ಅಷ್ಟೇ ಆ ದಿನದ ಆಹಾರವಾಗುವುದು. ಇದು ನಿತ್ಯ ಕರ್ಮ. ಸರಿ. ಓಕೆ ಸರ್, ತುಂಬಾ ಚೆನ್ನಾಗಿ ಕ್ವಶನ್ ಫ್ರೇಮ್ ಮಾಡಿದ್ರಿ ಮತ್ತು ಮಕ್ಕಳು ಇವತ್ತೆಲ್ಲನೂ ತುಂಬಾ ಚೆನ್ನಾಗಿ ಆನ್ಸರ್ ಮಾಡಿದ್ದೀರಿ. ಸರ್, ನಿಮ್ಮ ಒಂದು ಅನಿಸಿಕೆಯನ್ನು ಶೇರ್ ಮಾಡ್ಕೊಳ್ಳಿ. ಸ್ವಾಮಿ ತುರ್ಯಾನಂದರು ಮೊದಲಿಗೆ ಭಾರತಕ್ಕೆ ಹಿಂತಿರುಗಿದಾಗ ಅವರಿಗೆ ಸ್ವಾಮೀಜಿ ಅವರು ದೇಹತ್ಯಾಗ ಮಾಡಿರೋದು ಗೊತ್ತಿರೋದಿಲ್ಲ. ಅವರು ಸ್ಯಾನ್ ಫ್ರಾನ್ಸಿಸ್ಕೋದಿಂದ ಮೊದಲ ಹಂತದ ಪ್ರಯಾಣ ಅಲ್ಲೇನು ವಿಶೇಷ ಏನಿರಲ್ಲ. ಆದ್ರೆ ಒಂದ್ಸಲಿ ಕೋಲ್ಕತ್ತಾಗೆ ಬರೋ ಅಷ್ಟರಲ್ಲಿ ಅವರಿಗೆ ಗೊತ್ತಾಗತ್ತೆ ಈ ತರ ಸ್ವಾಮೀಜಿ ಅವರು ದೇಹತ್ಯಾಗ ಆಗಿದೆ ಅಂತ. ಅವಾಗ್ಲೇ ಅವ್ರಿಗೆ ಒಂಥರ ತುಂಬಾ ಮನ್ಸಲ್ಲಿ ತುಂಬಾ ತಳಮಳ ಉಂಟಾಗುತ್ತೆ. ಅವರು ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಒಂಥರ ಅವ್ರಿಗೆಲ್ಲ ಏನು ಬೇಡ, ನನಗೆ ಜೀವನದಲ್ಲಿ ಏನು ಬೇಡ ಅನ್ನೋ ಒಂದು ನಿರ್ಧಾರಕ್ಕೆ ಬರ್ತಾರೆ. ಅದೇ ತರ ಅವರು ಇಡಾ ಆನ್ಸಳ್ಳಿಗೆ ಕೂಡ ಒಂದು ಪತ್ರ ಬರೀತಾರೆ. ಸ್ವಾಮೀಜಿ ಅವರು ಹೋಗಿದ್ರಿಂದ ತುಂಬಾ ನನಗೆ ಒಂದು ಪೆಟ್ಟಾಗಿದೆ. ಆ ಆಘಾತದಿಂದ ನಾನು ಇನ್ನೂ ಚೇತರಿಸ್ಕೊಂಡಿಲ್ಲ. ಆ ತರ ಎಲ್ಲ ಒಂದು ಪತ್ರ ಕೂಡ ಬರೀತಾರೆ ಅವರು. ಹಾಗೇನೆ ತುರ್ಯಾನಂದರು ವೃಂದಾವನಕ್ಕೆ ತೆರಳುತ್ತಾರೆ. ಅಕ್ಟೋಬರ್ 1906 ಅಕ್ಟೋಬರ್ ಕೊನೆಯ ವೇಳೆಗೆ. ಆಗ ಅವರು ತಮ್ಮ ಕ್ರಿಯಾಶೀಲರಾಗಿ ಆಗ್ತಾರ. ಅವಾಗ ಅವ್ರು ಏನೋ ಮುಂದೆ ಏನಾದ್ರು ಒಂದು ಸಾಧಿಸ್ಬೇಕು, ನಾನು ಆತರ ಒಂದು ಧ್ಯಾನ ತಪಸ್ಸುಗಳನ್ನ ಮಾಡ್ಬೇಕು, ಮತ್ತೆ ನನ್ನ ಜೀವನ ಶೈಲಿಗೆ ಹಿಂತಿರುಗ್ಬೇಕು ಅಂತ ಅವರು ನಿರ್ಧಾರ ಮಾಡ್ತಾರೆ. ಹಾಗೆ ಅವರು ವೈಷ್ಣವ ಸನ್ಯಾಸಿಗಳಿಗೆ ಭಗವದ್ಗೀತೆ ತರಗತಿಗಳನ್ನ ತಗೋತಾರೆ. ಆಮೇಲೆ ಹೀಗೆ ಅವರು ಇದರಲ್ಲಿ ಹಿಮಾಲಯದಕ್ಕೆ ಹೋದಾಗ ಕೂಡ ಅಲ್ಲಿನೂ ಅವರು ತುಂಬಾನೇ ಚಳಿ ಇರತ್ತೆ. ಅಲ್ಲಿ ಚಳಿಗಾಲದಲ್ಲಿ ಎಲ್ಲಾರು ಇದಕ್ಕೇನು ಋಷಿಕೇಶಕ್ಕೆ ಎಲ್ಲ ಬರ್ತಾ ಇರ್ತಾರೆ ಕೆಳಗಡೆ. ಹಾಗಾದ್ರೆ ತುರ್ಯಾನಂದರು ಎಷ್ಟೇ ಹಿಮಪಾತ ಇದ್ರೂ ಸಹ ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ಬಿಟ್ಟು ಅವರು ಅಲ್ಲೇ ಇರಕ್ಕೆ ನಿರ್ಧಾರ ಮಾಡ್ತಾರೆ. ಆದ್ರೆ ದೇವಗಿರಿ ಅನ್ನೋ ಒಬ್ರು ಸನ್ಯಾಸಿ ಹೇಳ್ತಾರೆ, ಅವರು ಅವರನ್ನ ನೋಡ್ಕೊಳ್ತಾ ಇರ್ತಾರೆ. ಹೀಗೆ ಅವರ ದಿನಚರಿ ಕೂಡ ಅಲ್ಲಿ ಬೇರೆನೆ ತರ ಇರತ್ತೆ. ಬೆಳಗಿನ ಜಾವ 3 ಗಂಟೆಗೆ ಎದ್ದು ಅವರ ನಿತ್ಯ ಕರ್ಮಗಳನ್ನೆಲ್ಲ ಪೂರೈಸ್ತಾರೆ. ಹೀಗೆಲ್ಲ ಅವ್ರದ್ದು ಒಂದು ದಿನಚರಿ ಅಲ್ಲಿ ಶುರುವಾಗತ್ತೆ. ಹೀಗೆ ಅವರು ಒಟ್ಟಾರೆಯಾಗಿ ಇದರಲ್ಲಿ ನಾವು ನೋಡೋದು ಏನಂದ್ರೆ, ಸ್ವಾಮಿ ತುರ್ಯಾನಂದರು ತುಂಬಾ ಆತ್ಮಸ್ಥೈರ್ಯ ಮಾಡ್ಕೊಂಡು ಅವರು ನಾನು ಸ್ವಾಮೀಜಿ ಅವರು ಹೋದ್ರುನು ನಾನು ಮುಂದೆ ಈ ಒಂದು ಅಧ್ಯಾತ್ಮದ ಒಂದು ಇದನ್ನ ನಾನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಮನಸ್ಸಿಂದ ಅವರು ಅವರ ಜೀವನವನ್ನ ಮುಂದೆ ನಡೆಸ್ಕೊಂಡು ಹೋಗ್ತಾರೆ. ಇದು ನನ್ನ ವ್ಯೂ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಒಳ್ಳೆ ಉತ್ತಮವಾದಂಥ ಅಂಶನ ಇಲ್ಲಿ ನಾವು ತಗೊಂಡ್ರಿ. ಹಾಗೆ ಇಲ್ಲಿ ನಾವು ಇನ್ನೊಂದು ನಾವು ತುರ್ಯಾನಂದರದ ಒಂದು ಜೀವನದಲ್ಲಿ ನಾವಿಲ್ಲಿ ಗಮನಿಸಬೇಕಾಗಿರೋದು ಒಂದು ಮುಖ್ಯವಾದಂಥ ಅಂಶ ನಮ್ಗೆ ಸಿಗತ್ತಿಲ್ಲ. ಸ್ವಾಮೀಜಿ ಅವರು ನೇರ ನುಡಿಗಳಲ್ಲಿದ್ದು, ಅಂದ್ರೆ ಅವರು ಯಾವುದೇ ಇದನ್ನು ಹಿಂದೂ ನೋಡ್ತಿರಲಿಲ್ಲ. ಅವರು ಮೊದಲಿಂದನೂ ಅವರು ಆ ಒಂದು ಚಿಕ್ಕ ವಯಸ್ಸಿನಲ್ಲೂ ಇತ್ತದು. ಅಲ್ಲಿ ಅವರು ಆಶ್ರಮದಲ್ಲೂ ಕೂಡ ಹಾಗೆ ಇರ್ತಾ ಇದ್ರು. ಆದರೆ
ಅವರು ಈ ಒಂದು ಸಲ ಅವರು ಇಬ್ಬರು ಸನ್ಯಾಸಿಗಳು ಜಗಳ ಆಡೋವಾಗ ಅವ್ರು ಇಂಟರ್ಫಿಯರ್ ಆಗಿ ಹೇಳಿದಾಗ ಅಲ್ಲಿ ಅವರಿಗೆ ಒಂದು ದಿವ್ಯವಾದಂಥ ಒಂದು ಮೆಸೇಜ್ ಸಿಗತ್ತೆ ಅವ್ರಿಗೆ. ಜೈಕಾರದೊಂದಿಗೆ ಇವತ್ತಿನ ಸಂಡೇ ಕ್ಲಾಸನ್ನು ಸಂಪನ್ನಗೊಳಿಸೋಣ. जय श्री गुरु महाराज जी की जय. जय श्री महामाई की जय. जय श्री स्वामी जी महाराज जी की जय. जय राम कृष्णा सर. जय राम कृष्ण सर. जय राम कृष्ण सर. जय राम कृष्ण. जय राम कृष्णा सर. जय राम कृष्णा सर. जय राम कृष्णा सर. जय राम कृष्णा सर. जय राम कृष्ण सर. जय राम कृष्णा सर. जय राम कृष्ण सर. जय राम कृष्णा सर. सर. जय राम कृष्णा सर. जय राम कृष्ण सर. जय राम कृष्णा सर. जय राम कृष्णा सर. जय राम कृष्ण सर. जय राम कृष्णा सर. जय राम कृष्णा सर.